ಒಂದ್ ಮೀನ್ ಸಿಕ್ಬಿಡುತ್ತೆ. ವಾವ್, ಸೂಪರ್. ಸರಿ, ಮೀನ್ನ ಇನ್ನೇನು ಬುಟ್ಟಿಗೆ ಹಾಕೊಳ್ಳೋಣ ಅಂತ ಹೋದ್ರೆ ಮೀನ್ ಮಾತಾಡಕ್ ಶುರು ಮಾಡತ್ತೆ. ನನ್ನ ಬಿಟ್ಬಿಡು ಅಂತ ಕೇಳುತ್ತೆ. ಏನು, ಮೀನ್ ಮಾತಾಡುತ್ತಾ? ಓ, ಮಾಯ ಮೀನ್ ಇರ್ಬೇಕು. ಆ ಮೀನು ನದಿಲಿರೋ ಮೀನ್ಗೆಲ್ಲ ರಾಣಿ ಆಗಿರುತ್ತೆ. ರಾಣಿ ಮೀನದು. ರಾಣಿ ಮೀನು ಆ ಮೀನ್ಗಾರನ್ಗೆ ಹೇಳುತ್ತೆ, ಇವತ್ ನೀನ್ ನನ್ನ ಬಿಟ್ಬಿಡು, ನಾಳೆ ಬಂದ್ರೆ ನೀನ್ ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅಂತ. ಮೀನ್ಗಾರ ಮೀನಿನ ಮಾತ್ ಕೇಳ್ಬಿಟ್ಟು ಹಾಗೆ ಮನೆಗ್ ಹೋಗ್ತಾನೆ. ಮನೆಗ್ ಹೋದ್ರೆ ಮೀನ್ಗಾರನ್ ಹೆಂಡ್ತಿ ಅವನಿಗ್ ತುಂಬಾ ಬೈದ್ಬಿಡ್ತಾಳೆ. ಇದನ್ ಕೇಳಿ ಮೀನ್ಗಾರನ್ಗೆ ಬೇಜಾರಾಗತ್ತೆ. ಅವನು ಹೆಂಡ್ತಿ ಹತ್ರ ರಾಣಿ ಮೀನ್ ಹೇಳಿದ ವಿಷಯನೆಲ್ಲ ಹೇಳ್ಬಿಡ್ತಾನೆ. ಮಾರನೇ ದಿವ್ಸ ಮೀನ್ ಹಿಡಿಯಕ್ ಹೋದಾಗ ಹೆಂಡ್ತಿ ಹೇಳ್ತಾಳೆ, ಆ ಮೀನು ಮಾತಾಡುತ್ತೆ ಅಂದ್ರೆ ಅದು ಸಾಧಾರಣ ಮೀನಲ್ಲ, ಅದು ನಮ್ ಪಾಲಿಗೆ ದೇವ್ರೇ ಆಗಿರ್ಬೇಕು. ನೀನ್ ಆ ಮೀನ್ ಹತ್ರ ಚಿನ್ನ, ಬೆಳ್ಳಿ, ದೊಡ್ಡ ಮನೆ, ಆಳು ಕಾಳು ಎಲ್ಲಾನು ಕೇಳು ಅಂತ ಹೇಳ್ತಾಳೆ. ಆಗ ಮೀನ್ಗಾರ ಹೇಳ್ತಾನೆ, ನನಗ್ ಮುಜುಗರ ಆಗುತ್ತೆ ಅಂತ. ಆಗ ಆ ಮೀನ್ಗಾರನ್ ಹೆಂಡ್ತಿ ಅವನಿಗ್ ಚೆನ್ನಾಗ್ ಬೈದ್ಬಿಡ್ತಾಳೆ. ಹೆಂಡ್ತಿಗೆ ಏನು ಹೇಳಕ್ಕಾಗಲ್ಲ. ಅವನ್ ಹಾಗೆ ಹೋಗಿ ಮೀನಿನ ರಾಣಿನ ಕರೀತಾನೆ. ಮೀನ್ ರಾಣಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆದ್ಮೇಲೆ ತನ್ನ ಹೆಂಡತಿ ದುರಾಸೆ ಮಾತನ್ನ ಕೈ ಜೋಡ್ಸಿ ಬೇಡ್ಕೊಂಡು ಮೀನ್ ರಾಣಿಗ್ ಹೇಳ್ತಾನೆ. ಮೀನ್ ರಾಣಿ ಹೇಳ್ತಾಳೆ, ನೀನ್ ಮನೆಗ್ ಹೋಗ್ ನೋಡು, ನೀನ್ ಕೇಳಿದ್ದೆಲ್ಲ ಅಲ್ಲಿರುತ್ತೆ ಅಂತ. ಮೀನ್ಗಾರ ಮನೆಗ್ ಹೋಗ್ ನೋಡ್ತಾನೆ. ಮನೆಗ್ ಹೋಗ್ ನೋಡಿದ್ರೆ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಮನೆಯಲ್ಲಿ ಅವಳು ಕೇಳಿತ್ತಾರ ದೊಡ್ಡ ಮನೆ, ಚಿನ್ನ, ಬೆಳ್ಳಿ, ಆಳು ಕಾಳು ಎಲ್ಲಾ ಇರುತ್ತೆ. ತುಂಬಾ ಚಿನ್ನ ಹಾಕೊಂಡು ಅವನ್ ಹೆಂಡತಿ ಬರ್ತಾಳೆ, ಬಂದು ವಾಪಸ್ ಬೈತಾಳೆ. ಮನೇಲಿ ಎಲ್ಲಾ ಇದೆ, ಆದ್ರೆ ಅಡ್ಗೆ ಮಾಡೋದಕ್ಕೆ ಬೇಳೆ ಕಾಳು ಯಾವ್ದೂ ಇಲ್ಲ, ಹೋಗಿ ಮೀನ್ ರಾಣಿನ ಕೇಳು ಅಂತ ಹೇಳ್ತಾಳೆ. ಮೀನ್ಗಾರನ್ ಹೆಂಡತಿ ದಿನೇ ದಿನೇ ಮಿತಿಮೀರಿ ವರ್ತಿಸೋಕ್ ಶುರು ಮಾಡ್ತಾಳೆ. ಹೊಸ ಹೊಸ ಡಿಮಾಂಡ್ಗಳನ್ನ ಇಡ್ತಾಳೆ. ಇದ್ರಿಂದ ಬೇಸರಗೊಂಡ ಮೀನ್ಗಾರ ಮೀನ್ ರಾಣಿ ಹತ್ರ ಹೋಗಿ, ನನ್ ಹೆಂಡತಿಗೆ ದುರಾಸೆ ಜಾಸ್ತಿ ಆಗಿದೆ, ಈ ದುರಾಸೆ ಎಲ್ಲ ಹೋಗೋ ಹಾಗೆ ಏನಾದ್ರೂ ಮಾಡು ಅಂತ ಕೇಳ್ದಾಗ ಅವಳು ಒಂದು ಗಾಳನ ಕೊಡ್ತಾಳೆ. ಆ ಗಾಳ ಕೊಟ್ಬಿಟ್ಟು ಅವಳು ಹೇಳ್ತಾಳೆ, ನಿನ್ ಹೆಂಡತಿ ಕಣ್ಮುಂದೆ ಹೋಗಿ ಇದನ್ನ ಅವಳ ಮುಂದೆ ಆಡ್ಸು, ನೀನ್ ಅನ್ಕೊಂಡ್ ಹಾಗೆ ಅವಳು ದುರಾಸೆ ಬಿಟ್ಟು ಬದುಕ್ತಾಳೆ ಅಂತ ರಾಣಿ ಹೇಳ್ತಾಳೆ. ಪಾಪದ್ ಮೀನ್ಗಾರ ಮನೆಗ್ ಹೋಗಿ ಮೀನ್ ರಾಣಿ ಕೊಟ್ಟಿದ್ ಗಾಳನ ಹೆಂಡತಿ ಮುಂದೆ ಆಡಿಸ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಆ ಪಾಟಿ ಮೀನ್ ಕಳ್ಸಿದ್ರಿ, ಅದನ್ನೆಲ್ಲ ವ್ಯಾಪಾರ ಮಾಡ್ದೆ, ಕೈ ತುಂಬಾ ದುಡ್ಡು ಸಿಕ್ತು, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ ಅಂತ. ಮೀನ್ಗಾರನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವನ್ ಹೆಂಡತಿ ಯಾವತ್ತೂ ಅವನ್ ಹತ್ರ ಈ ತರ ಮಾತಾಡೇ ಇರಲ್ಲ. ಅವತ್ತಿಂದ ಮೀನ್ಗಾರನ್ ಹೆಂಡತಿ ಅವನಿಗೆ ಯಾವತ್ತೂ ಬೈದಿಲ್ಲ. ಮೀನ್ ರಾಣಿ ಆಶೀರ್ವಾದದಿಂದ ಬುಟ್ಟಿ ತುಂಬಾ ಮೀನ್ ಸಿಕ್ಕಿ ವ್ಯಾಪಾರನು ಬೊಂಬಾಟಾಗಿ ನಡೀತಾ ಇತ್ತು. ಅವನ್ಗೆ ಅವನ್ ಹತ್ರ ಇದ್ದಿದ್ ಚಿನ್ನ, ಬೆಳ್ಳಿ, ಆಳು ಕಾಳು, ಮನೆ ಇದೆಲ್ಲ ಮಾಯ ಆಗಿದ್ದೇ ಗೊತ್ತಾಗ್ಲಿಲ್ಲ. ಮೋರಲ್ ಆಫ್ ದ ಸ್ಟೋರಿ ಇಸ್, ಖುಷಿ ನೆಮ್ಮದಿ ಅನ್ನೋದು ನಮ್ಮ ಹತ್ರ ಏನಿದೆ ಅಷ್ಟನ್ನ ಸಂತೋಷವಾಗಿ ಒಪ್ಕೊಳ್ಳೋದ್ರಲ್ಲಿರುತ್ತೆ. ಹಾರ್ಡ್ ವರ್ಕ್ ಮತ್ತೆ ಕಷ್ಟ ಪಡೋದ್ರಿಂದ ಈಸಿಯಾಗಿ ನಾವು ಶ್ರೀಮಂತರಾಗ್ಬೋದು. ಅದ್ ಬಿಟ್ಟು ಶಾರ್ಟ್ ಕಟ್ ಹಿಡಿದ್ರೆ ತುಂಬಾ ತಪ್ಪಾಗತ್ತೆ. ಏನು ಕತೆ ಇಷ್ಟ ಆಯ್ತಾ? ಕಂದ, ಹೇಗಿತ್ತು ಕತೆ? ಓ, ಥ್ಯಾಂಕ್ ಯು ಮೇಡಮ್, ಕತೆ ತುಂಬಾ ಚೆನ್ನಾಗಿತ್ತು. ವಿಕ್ರಾಂತ್ ಅವರೇ, ನೀವ್ ಕತೆ ಕೇಳಿಸ್ಕೊಂಡ್ರಾ? ಹೌದು, ತೇಜು ಮಲ್ಕೊಂಬಿಟ್ಟ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕತೆ ಹೇಳ್ತೀರಾ. ಅವನ್ಗೆ ನಾನ್ ಕತೆ ಹೇಳಿದ್ರೆ ಇಷ್ಟ ಆಗಲ್ವಂತೆ. ನಿಮಗೆ ಕತೆ ಹೇಳೋದಕ್ಕೆ ಬರಲ್ಲಪ್ಪ ಅಂತಾನೆ. ಬಟ್ ಅವನ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಬಿಡಿ.
ನನಗೆ ಕತೆ ಹೇಳೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಟ್ರೈ ಮಾಡಿ, ಬರುತ್ತೆ. ಅದೇನು ಬ್ರಹ್ಮವಿದ್ಯೆ ಅಲ್ಲ. ಬೇಡ ಬೇಡ. ಮಕ್ಳಿಗೆ ಯಾವತ್ತಿದ್ರೂ ತಂದೆ ಹೇಳೋ ಕತೆಗಿಂತ ತಾಯಿ ಹೇಳೋ ಕತೆನೇ ಇಷ್ಟ. ಹೌದು, ಮಕ್ಕಳಿಗೆ ತಾಯಿನೇ ಎಲ್ಲ. ಹಾಗಂತ ತಂದೆ ಲೆಕ್ಕಕ್ಕಿಲ್ಲ ಅಂತ ಅಲ್ಲ. ತಾಯಿ ಅಂದ್ರೆ ವಾಸ್ತವ ಅಲ್ವಾ? ಇತಿಹಾಸ ಎಷ್ಟೇ ಭವ್ಯವಾಗಿದ್ರೂ ಜಗತ್ತು ಆ ವಾಸ್ತವಕ್ಕೆ ಬೆಲೆ ಕೊಡೋದು. ನಿಮ್ ಮಾತ್ ನನಗೆ ಬಹಳ ಇಷ್ಟ ಆಯ್ತು. ಪ್ರಜ್ಞಾ ಅವರು ತೇಜುಗೆ ತುಂಬಾ ಕಥೆ ಹೇಳ್ತಿದ್ರು ಅಂತ ಅನ್ಸುತ್ತಲ್ವಾ? ಹೌದು. ಪ್ರಜ್ಞಾಗೆ ಕತೆ ಬರೆಯೋದು, ಹೇಳೋದು, ಓದೋದು ತುಂಬಾನೇ ಇಷ್ಟ ಇತ್ತು ಅವಳಿಗೆ. ಆಕ್ಚುಲಿ ಅವಳಿಗೆ ತುಂಬಾ ಇಷ್ಟವಾದ ಜಾಗ ಅಂದ್ರೆ ಲೈಬ್ರರಿ. 24 ಗಂಟೆ ಲೈಬ್ರರಿಲಿ ಇದ್ಬಿಡು ಅಂತ ಹೇಳಿದ್ರು ಇದ್ಬಿಡ್ತಿದ್ಲು. ಅವಳ ಜಗತ್ತೇನ್ ಗೊತ್ತಾ? ಲೈಬ್ರರಿ. ತಾಯಿ ಮನ್ಸು ಹಾಗೆ ವಿಕ್ರಾಂತ್ ಅವ್ರೆ. ಗಂಡಸರು ನೆಮ್ಮದಿಗೆ ಸಂಬಂಧಗಳನ್ನ ಹುಡುಕ್ತಾರೆ, ಆದ್ರೆ ಹೆಂಗಸರು ಇರೋ ಸಂಬಂಧದಲ್ಲೇ ನೆಮ್ಮದಿ ಕಾಣ್ತಾರೆ. ಸಂಬಂಧ ಅಂದ್ರೆ ಮನುಷ್ಯನೇ ಆಗಿರ್ಬೇಕು ಅಂತಿಲ್ಲ. ಗಿಡ, ಹೂ, ಪ್ರಾಣಿ, ಪಕ್ಷಿ, ಅಡ್ಗೆ ಮನೆ, ಇವೆಲ್ಲದ್ರ ಜೊತೆ ಹೆಣ್ಮಕ್ಳು ಅವಿನಾಭಾವ ಸಂಬಂಧ ಬೆಳೆಸ್ಕೋತಾರೆ. ಸಾರಿ. ಪ್ರಜ್ಞಾ ಅವ್ರ ನೆನಪು ಮಾಡಿಸಿ ನಿಮ್ ಮನ್ಸಿಗೆ ಬೇಜಾರ್ ಮಾಡ್ದೆ ಅನ್ಸುತ್ತೆ. ಛೇಚೆ, ಪರವಾಗಿಲ್ಲ. ಮಕ್ಕಳ ಕತೆ ಶುರುವಾಗಿ ದೊಡ್ಡವ್ರ ಕತೆಗೆ ಬಂದು ನಿಂತಿದೆ ಅಲ್ವಾ? ನೀವು ಹೇಳಿದ ಕಥೆಯಲ್ಲಿ ಎಷ್ಟು ಸಸ್ಪೆನ್ಸ್ ಇತ್ತೋ ನಮ್ ಕಥೆಲೂ ಹಾಗೆ ಇದೆ ಬಿಡಿ. ಹೌದು, ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ಕತೆನ ಹೇಳ್ತಾ ಹೇಳ್ತಾ ನನ್ನ ಲೈಫೇ ನನಗ್ ನೆನಪಿಗೆ ಬಂತು. ಆದ್ರೆ ನಮ್ ಕತೆನ ಮಕ್ಳಿಗೆ ಹೇಳಕ್ಕಾಗಲ್ಲ ಅಲ್ವಾ? ನಮ್ಮೆಲ್ಲರ ಕತೆಗಳನ್ನು ಬರೆದಿದ್ದು ಆ ಸರಸ್ವತಿ ಜೊತೆಲಿರೋ ಬ್ರಹ್ಮ. ಬರವಣಿಗೆಗೆ ಸರಸ್ವತಿನೇ ತಾಯಿ. ನಮ್ ಹಣೆ ಬರಹದಲ್ಲಿ ಹೆವಿ ಡ್ರಾಮಾ ಇಟ್ಟು ಬರ್ದಿದ್ದಾರೆ ಅನ್ಸುತ್ತೆ. ಅದು ನಿಜ ಅನ್ನಿ. ರೀ, ಅವ್ರು ಏನೋ ಮಾತಾಡ್ಕೋತಾರೆ, ನಾವ್ಯಾಕೆ ಕತ್ ಕೇಳಿಸ್ಕೋಬೇಕು? ನಡೀರಿ.